ಮುಖಂಡರು, ರೈತ ಬಾಂಧವರು ಎಲ್ಲರೂ ಕೂಡ ಚಾಲನೆಯನ್ನು ನೀಡಬೇಕು. ಲೈನ್ ಬನ್ನಿ. ಲೈನ್ ಜಿಲ್ಲಾ ಪಂಚಾಯತಿ ಪರವಾಗಿ ಹಾಗೂ ಸೇವಕ ಸಂಸ್ಥೆಯ ಪರವಾಗಿ, ಗ್ರಾಮ ಪಂಚಾಯತಿ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸೋಣ. ಧನ್ಯವಾದಗಳು. ಒಂದು ನಿಮಿಷ ಸರ್, ನಾವಿಲ್ಲಿ ನಿಮ್ಮನ್ನ ನಿಲ್ಲಿಸ್ಬಿಟ್ಟು ಬರೀ ಫೋಟೋ ತಗೊಂಡು ಹೋಗ್ಲಿಕ್ಕೆ ಬಂದಿಲ್ಲ. ಒಂದು ಬೀದಿ ನಾಟಕದ ಕಾರ್ಯಕ್ರಮ ನೆರವೇರಿಸ್ಕೊಡ್ತಾ ಇದೀವಿ. ಎಲ್ಲರೂ ಇಲ್ಲೇ ಒಂದು ರೌಂಡ್ ಸರ್ಕಲ್ ಮಾಡಿ ನಿಂತ್ಕೊಳ್ಳಿ. ಧನ್ಯವಾದಗಳು. ಇಲ್ಲೇ ನಿಂತ್ಕೊಳ್ರಿ. ಮಧ್ಯಾಹ್ನ ಒಂದು ಡ್ಯಾನ್ಸ್ ಮಾಡ್ತೀವಿ, ನಾಟಕ ಮಾಡ್ತೀವಿ. ದಯಮಾಡಿ ಹಿಂಗೆ ಬರ್ರಿ, ರೌಂಡ್ ಸರ್ಕಲ್. ನಮಗೆ ಅಪ್ಪಾಜಿ ಯಾರು ಹೋಗ್ಬೇಡ್ರಿ. ಕಲಾ ಜಾತ ಬಂದಿದೆ ನಿಮ್ಮ ಊರಿಗೆ, ಜಾಗೃತಿಯ ಮೂಡಿಸಲು ಕೇರಿಗೆ. ಕಲಾ ಜಾತ ಬಂದಿದೆ ನಿಮ್ಮ ಊರಿಗೆ, ಜಾಗೃತಿಯ ಮೂಡಿಸಲು ಕೇರಿಗೆ. ರಂಗಣ್ಣ ನಿಂಗಣ್ಣ ಬರ್ರಣ್ಣ ಕೇರಿಗೆ, ಯೋಜನೆಯ ಲಾಭವ ತಂದಿವೆ ನಿಮ್ಮೂರಿಗೆ. ಮಂಜಕ್ಕ ಗೌರಕ್ಕ ಬರ್ರವ್ವ ಕೇರಿಗೆ, ಯೋಜನೆಯ ಲಾಭವ ತಂದಿವಿ ನಿಮ್ಮೂರಿಗೆ. ಕಲಾ ಜಾತ ಬಂದಿದೆ ನಿಮ್ಮ ಊರಿಗೆ, ಜಾಗೃತಿಯ ಮೂಡಿಸಲು ಕೇರಿಗೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳೋದಿರಿಗೆ ಬೆಳೆಯೋಳ, ಎಳ್ಳೋದಿರಿಗೆ ಬೆಳೆಯೋಳ ಭೂಮಿತಾಯ. ಎದ್ದೊಂದು ಗಳಿಗೆ ನೆನೆದೇನ, ಕೋಳಿ ಕೋಗಿ ತಕ್ಕ ನಂದನವನಕ, ಬೆಳಗಾಗಿ ಬೆಳ್ಳಿಯ ಚುಕ್ಕಿ ಉದಯದ ಬಳಿಕ. ಯಾರು ಲೇ ಇವಳೆ, ಲೇ ಗೌರಿ, ಏನ್ ಮಾಡ್ತಾ ಇದೀವಿ ಒಳಗೆ? ಅಯ್ಯೋ ಮರೆ, ನಿನಗಂತೂ ಬದುಕಿಲ್ಲ, ಬಾಳೆಲ್ಲ. ನನಗೂ ಬದುಕಿರಲ್ಲ, ಬದುಕು ಮಾಡ್ತಿದ್ದೆ. ನನಗೆ ಬದುಕಿಗಿಂತ ಚಿಂತೆಗಳ ಬಾಳ ಅದಾವೆ. ನಿನಗೇನ ಮರೆ ಅಂತ ಚಿಂತೆ? ಅಲ್ಲ ಕಣೆ, ನೋಡೆ, ಈಗ ನಾನು ನಿನ್ನೆ ಒಂದು ತೀರ್ಮಾನ ತಗೊಂಡ್ಬಿಟ್ಟಿದ್ದೀನಿ. ಈಗ ಮಕ್ಕಳನ್ನ ಎಷ್ಟು ದಿನ ಇಟ್ಕೊಂಡ್ರೇನೆ ಒಂದಿನ ಮದುವೆ ಮಾಡಿ ಕೊಡ್ಲೇಬೇಕಲ್ವಾ? ಹೌದೌದು. ಹೌದಲ್ಲ? ಹೆಣ್ಣು ಮಕ್ಕಳನ್ನ ಮನೆಗೆ ಇಟ್ಕೊಳೋದು ಒಂದೇ, ಮೊದ್ಲ ಕೆಂಡ ಕಟ್ಕೊಳೋದು ಎರಡು ಒಂದೇ. ಅಂದಾಗ ಈ ಮಾತು ಯಾಕೆ ಬಂತು ಇವಾಗ ಅಂತ? ಈಗ ಯಾಕೆ ಈ ಮಾತು ಅಂತ? ಅಲ್ಲ ಕಣೆ, ಅತ್ಲಾಗ ನಮ್ಮ ಮಗಳ ಮದುವೆ ಮಾಡಿ ಕೊಟ್ಟದ್ದು ಆಗ್ಬಿಡೋದು ಅತ್ಲಾಗೆ. ಮಗಳು ಮದ್ವೆ? ಅಯ್ಯೋ ಮಾರೇ, ಎಂತ ಮಾತು ಅಂತ ಆಡ್ತಿರ್ರಿ. ಅಲ್ಲ ಕಣ್ರಿ, ಇನ್ನು ನನ್ ಮಗಳು ಆಡಿ ಕುಣಿಯೋ ವಯಸ್ಸು, ಇನ್ನು ಶಾಲೆಗೆ ಹೋಗ್ತಿದ್ದಾಳೆ. ಇಂಥ ವಯಸ್ಸಲ್ಲಿ ಅವಳನ್ನ ಮದ್ವೆ ಮಾಡೋಣ ಅಂತಿರಲ್ಲ, ನಿಮಗೇನ್ ತಲೆ ಸರಿ? ಅನ್ಭವಿಸ್ಬಾರ್ದು, ಅನ್ಭವಿಸಿದೀವಿ. ಮಕ್ಳಾದ್ರೂ ಚೆನ್ನಾಗಿ ಓದ್ಲಿ ಬಿಡ್ರಿ. ಎಂತ ಮಾತಾಡ್ತಿ ಬಿಡೆ. ಆ ಮ್ಯಾಗಳ ಮನೆ ಸಿದ್ದನ ಗೌಡ್ರ ಮಗಳಿಗೆ ಈ ವಯಸ್ಸು ಎಷ್ಟಾಗಿತ್ತು ಅಂತದ್ರಾಗೂ ನಾನ್ ನಿನ್ನ ಮದುವೆ ಆದಾಗ ನಿನಗೆ ವಯಸ್ಸು ಎಷ್ಟೇ? ಬರೀ 14 ವರ್ಷ. ಹೌದು, ನಮ್ ಕಾಲನೇ ಬೇರೆ, ಇವಾಗಿನ ಕಾಲನೇ ಬೇರೆ ಕಣ್ರಿ. ನಮ್ಮ ಮಕ್ಳು ಇನ್ನು ಚೆನ್ನಾಗಿ ಓದ್ಲಿ ಅಂತೀನಿ. ನೋಡ್ ಮತ್ತೆ ಹೆಂಗ್ ಮಾಡ್ತೀಯ? ಏನ್ ಮಾಡ್ತೀಯ ನೋಡಪ್ಪ, ನಿನಗೆ ಬಿಟ್ಟಿದ್ದು. ಅಲ್ಲಿ ಏನ ನಮ್ ತಮ್ಮದನೆ, ತಮ್ಗೆ ಕೊಟ್ಟು ಮಾಡ್ಬೇಕು, ರಕ್ತ ಸಂಬಂಧಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತಂದು ಹೇಳ್ತಾ ಇದ್ದಲೆ. ಅಲ್ಲ, ನನಗೂ ನನ್ನ ತಮ್ಮಂಗೆ ಕೊಡ್ಬೇಕು ಅಂತ ಆಸೆ, ಆದ್ರೆ ಓದೋ ತನಕ ಓದ್ಲಿ ಅನ್ನೋದೊಂದು ಆಸೆ ನೋಡಮ್ಮ. ಯಾವ ಓದು ಬೇಡ, ಏನು ಬೇಡ, ಸುಮ್ಮನೆ ನಾನೆಲ್ಲ ತೀರ್ಮಾನ ಮಾಡ್ತೀನಿ. ಅಲ್ಲೇ ಈ ಮನೆಗೆ ಯಜಮಾನ್ ನಾನ ನೀನು? ಅಪ್ಪ ನೀನೇ ಕಣಪ್ಪ ಮಾರಾಯ, ನೀನೇ ಯಜಮಾನ. ಏನ್ ತಿಳಿಯತ್ತ ಅದನ್ನೇ ಮಾಡು. ರಂಗಣ, ಓ ರಂಗಣ, ಹಲೋ 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 ಹಲೋ, ಏ ಸೀತಣ್ಣ. ಏನಪ್ಪ ರಂಗಣ? ಮೊನ್ನೆ ಹೇಳಿದ್ನ, ಏನ್ ಮಾಡಿದೆ ನೀನು? ನಾನೆಲ್ಲ ರೆಡಿ ಮಾಡಿದ್ದೆ ಮಾರಾಯ. ರೆಡಿ ಮಾಡಿದೀಯ? ನೋಡಪ್ಪ, ಈಗ ಟೈಮ್ ಇಲ್ಲ. ನಾನು ಬೆಳೆ ಕೊಯ್ದು ಅದ್ರ ಲಾಭದಾಗೆ ನನ್ನ ಮಗಳ ಮದುವೆ ಮಾಡ್ಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದ್ ಯಾರೋ ಸಂಬಂಧ ಐತೆ ಅಂದಲ್ಲಪ್ಪ, ಕರ್ಕೊಂಡ್ ಬಂದ್ಬಿಡು. ಒಳ್ಳೆ ಚೆನ್ನಾಗವ್ರ ಮನೆ, ಅಡಿಕೆ ತೋಟ ಐತೆ, ಹುಡುಗ ಒಳ್ಳೆ ಚೆನ್ನಾಗಿ ಓದಿದಾನೆ, ಒಳ್ಳೆ ಹುಡುಗ ಐತೆ, ಒಳ್ಳೆ ಸಂಬಂಧ. ಆಯ್ತು ಬಾ, ಕರ್ಕೊಂಡ್ ಬಂದ್ಬಿಡು ಅತ್ಲಾಗೆ. ನಾಳೆ ಕರ್ಕೊಂಬರೋಣ? ಓನಪ್ಪ. ಆಯ್ತು ಆಯ್ತು ಆಯ್ತು. ಲೇ ಇವಳೆ ಮಗಳು ಎಲ್ಲಿಗೆ ಹೋಯ್ದಾಳೆ? ಮತ್ತೆ ಶಾಲೆ ಕಳ್ಸಿದ್ಯಾ? ಅಲ್ಲೇ ಬುದ್ಧಿ ಐತಲ್ಲಿ, ಗಂಡಿ ಕಡೆ ಬರ್ತಾರೆ. ಆಗ ರಗಣ ರಗಣ, ಏನಪ್ಪ ಬಂದೇ ಬಿಟ್ಟೇನ? ಬಂದೇ ಬಿಟ್ಟೆ. ಅದೇ ಸಂಬಂಧ ಹೇಳಿದ, ಬಹಳ ಚೆನ್ನಾಗದ್ರ ನೋಡಪ್ಪ. ಹೌದಾ?
ಹೂನಪ್ಪ. ಒಳ್ಳೆ ಸಂಬಂಧ ನೋಡಿ ಇಂಥ ಸಂಬಂಧ ಸಿಗಲ್ಲ, ಮದುವೆ ಮಾಡಿ ಮುಗಿಸ್ಬಿಡು. ನೋಡ್ರಂಗ ನೀನು ಸರಿಯಾದ ಸಮಯಕ್ಕೆ ಬಂದಿದ್ಯಾ, ಮಗಳು ಮದುವೆ ಮಾಡ್ಬೇಕು ಅಂತ ನೋಡೋಣ. ಅಲ್ಲಣ್ಣ, ಇನ್ನು ಚಿಕ್ಕ ವಯಸ್ಸ ಹುಡುಗಿ, ಇನ್ನು SLC ಓದ್ತೈತೆ ಅಂತ ಹುಡುಗಿನ ಮದುವೆ ಮಾಡಕ್ ಹೊರಟಿದೆಯಲ್ಲ, ನಿನಗೆ ಬುದ್ಧಿ ಐತೆ ಇಲ್ಲ ರಂಗಣ್ಣ? ಅಲ್ಲೋ, ನಮ್ಮ ಮಕ್ಕಳು ನಾವೇ ತಾನೇ ಮದುವೆ ಮಾಡೋದು, ಏನ್ ನೀವ್ ಮಾಡಕ್ಕಾಗುತ್ತಾ? ಅಲ್ಲಪ್ಪ, ನೀನೇ ಮದುವೆ ಮಾಡೋನು, ನಾವ್ ಮದುವೆ ಮಾಡಲ್ಲ. ಅದಕ್ಕೆ ವಯಸ್ಸಾಗದ್ ಬೇಡವನೆಯ? ಏ ಬಿಡ ಮರೆ, ಅಲ್ಲೇ 9ನೇ ತರಗತಿ ಓದ್ತದ ನನ್ನ ಮಗಳು. ಯೋ, 9ನೇ ತರಗತಿ ಓದ್ತದಾಳಂತೀಯ, ಆಕೆ ಹುಟ್ಟಿ 6 ವರ್ಷಕ್ಕೆ ಶಾಲೆಗೆ ಸೇರ್ಸಿಯ. 9 1 6 ಎಷ್ಟಾಯ್ತು? 15 ವರ್ಷ. 15 ವರ್ಷಕ್ಕೆ ಮದುವೆ ಮಾಡ್ತೀಯ ನೀನು? ಬೇಡ ಮರೆ, ಏನ್ ಮಾತಾಡ್ತೀಯ? ಮೊದ್ಲೆಲ್ಲ ನಾವು ಹಾಗೆ ಅಲ್ಲ ನೋಡಪ್ಪ, ಮೊದ್ಲೆಲ್ಲ ಆ ಕಾಲ ಹಂಗಿತ್ತು, ಈಗ ಕಾಲ ಬದಲಾಗಿದೆ, ಕಾನೂನು ಬದಲಾಗಿದೆ ಮರೆಯ, ಕಾನೂನು ವ್ಯವಸ್ಥೆನೆ ಬದಲಾಗಿದೆ. ಈಗ ಚಿಕ್ಕ ವಯಸ್ಸಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಬಾರ್ದು, ಅದಕ್ಕೆ ವಯಸ್ಸನ್ನ ಸರ್ಕಾರ ನಿಗದಿ ಮಾಡಿದೆ, ಗೊತ್ತಾಯ್ತೇನೋ? ಏ ಅಪ್ಪ, ನಿನ್ನ ಕತೆ ಪುರಾಣ ನಾನು ಕೇಳಕ್ ರೆಡಿ ಇಲ್ಲ. ನಾನು ಈ ಬಾರಿ ಮದುವೆ ಮಾಡ್ಲೇಬೇಕು ಅಂತ ಹೊರಟಿದ್ದೀನಿ. ನೋಡಪ್ಪ, ನೀನೇನಾರ ಹಿಂಗ್ ಮಾಡಿದೆ ಅಂದ್ರೆ ನಾನು ಹೋಗಿ ಸಾಹೇಬ್ರು ಕರ್ಕೊಂಬರ್ತೀನಿ. ಹೋಗಿ ಯಾವ ಸಾಹೇಬ್ರ? ಯಾವ ಸಾಹೇಬ್ರ ಕರ್ಕೊಂಬರ್ತೀನಿ ನೀನು? ಸಿಡಿಪೋ ಸಾಹೇಬ್ರಪ್ಪ. ಏ ಹೋಗ, ಯಾರು ಕರ್ಕೊಂಬ? ನೀನು ನಮಗೆ ಹೇಳಿದ್ರು ಮಾತು ಕೇಳಲ್ಲ, ಹೋಗಿ ಸಾಹೇಬ್ರು ಕರ್ಕೊಂಬರ್ತೀನಿ ತಡಿ. ಓ, ಸಾಹೇಬ್ರು ಕರ್ಕೊಂಬರ್ತಾನೆ ಅಂತಿ? ಸರ್ ಬಾರಮ್ಮ ಇಲ್ಲಿ ನೋಡು ಬಾ. ಈಗ ನಾಳೆಯಿಂದ ನೀನ್ ಯಾವ ಶಾಲೆಗೆ ಹೋಗ್ಬೇಡ ಮಗು, ಯಾಕೆಂದ್ರೆ ನಿನಗೆ ಒಳ್ಳೆ ಕಡೆ ಒಂದು ಸಂಬಂಧ ನೋಡಿದೀನಿ, ಈ ಬಾರಿ ಮದುವೆ ಮಾಡಿಬಿಡ್ತೀನವ. ಏನ್ ಮಾಡೋದವ, ಯಾವಾಗಿದ್ರು ಕೊಟ್ಟ ಮನೆಗೆ ಹೋಗದೆ ಮುಸ್ರ ಪಾತ್ರೆ ತೊಳೆಯೋದೇನ್ ತಪ್ಪಲ್ಲ. ನಿಮ್ಮ ಅಪ್ಪ ಹೇಳ್ದಂಗೆ ಕೇಳವ, ಅಂದಾಗೆ ಗಂಡ ಸಾಯಂಕಾಲಕ್ಕೆ ನೋಡೋಣಂತ. ಲೇ ಮಗ, ಅಷ್ಟ್ ಮಾಡವ. ಸರ್ ನಮಸ್ತೆ ಸರ್, ಇದೇ ಸರ್ ಮನೆ, ಅವರೇ ರಂಗಣ್ಣ ಅಂತ, ಅವ್ರ ಹೆಂಡತಿ. ಇದನ್ನು ನೋಡಿ, ಈ ಹುಡುಗಿನು SLC ಓದ್ತೈತೆ ಸರ್. ಇಂಥ ಹುಡುಗಿನ ಇವ್ರು ಮದುವೆ ಮಾಡಕ್ ಹೊರಟಿದಾರಲ್ಲ ಸರ್, ನೀವೇ ಒಂದ್ ಸ್ವಲ್ಪ ಹೇಳ್ರಿ ಸರ್. ನಮಸ್ಕಾರ ರಂಗಣ್ಣರೇ. ನಮಸ್ಕಾರ. ನಮಸ್ಕಾರ ಹೇಳ್ರಿ. ನಮಸ್ಕಾರ. ಏನೋ ಇವರು ನಿಮ್ಮ ಮಗಳ? ಹಾ, ನನ್ನ ಹೆಂಡತಿ, ನನ್ನ ಮಗಳು. ಏನು ಓದ್ತಾ ಇದೆಯಪ್ಪ? ವೆರಿ ಗುಡ್. 9ನೇ ತರಗತಿ ಓದ್ತಾ ಇದೆಯಾ? ಇನ್ನು ಓದ್ಬೇಕಂತ ಆಸೆ ಇದೆಯಾ? ವೆರಿ ಗುಡ್ ಪುಟ್ಟ. ಏನಪ್ಪ ಇವ್ರು ಮದುವೆ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ, ಹೌದಾ? ಏ ಬಿಡ್ರಿ ಸಾಹೇಬ್ರೆ, ಸಾಕು ಅಷ್ಟು ಓದಿರೋದೆ, ಬೇಕಾದಷ್ಟು 9ನೇ ತರಗತಿ. ಹಂಗಲ್ಲಪ್ಪ, ಚಿಕ್ಕ ವಯಸ್ಸಲ್ಲಿ ಹೆಣ್ಮಕ್ಳನ್ನ ಮದುವೆ ಮಾಡಬಾರ್ದು, ಅದಕ್ಕೆ ಒಂದು ಕಾನೂನು ಅಂತ ಇದೆ ರಂಗಣ್ಣ. 18 ವರ್ಷದ ಒಳಗಿರ್ತಕ್ಕಂಥ ಹೆಣ್ಮಕ್ಳನ್ನ 21 ವರ್ಷದ ಒಳಗಿರ್ತಕ್ಕಂಥ ಗಂಡು ಮಕ್ಕಳನ್ನ ಏನಾದ್ರು ಮದುವೆ ಮಾಡಿದ್ರೆ ಅದು ಕಾನೂನು ರೀತಿ ಅಪರಾಧ ಆಗ್ತದೆ. ಅಪರಾಧ? ಹೌದಲ್ರಿ, ನಮ್ಮ ಮಕ್ಕಳು ನಾವು ಮದುವೆ ಮಾಡಕ್ ಅದಂತ ಅಪರಾಧ ಅಂತ ನೋಡ್ರಂಗಣ್ಣ, ಮಕ್ಕಳು ನಿಮ್ಮವರೇ ಆಗಿರ್ಬೋದು, ಆದ್ರೆ ನೀವೇ ಆ ಮಕ್ಕಳನ್ನ ಸಾಕ್ತಾ ಇರ್ಬೋದು ಅಥವಾ ಹುಟ್ಟಿಸಿರ್ಬೋದು. ಆದ್ರೆ ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಸಹ ಅವ್ರದೇ ಆದ ಸಂವಿಧಾನದಲ್ಲಿ ಅವ್ರದೇ ಆದ ಕಾನೂನಿದೆ. ಅಂದ್ರೆ ನಿಮ್ಮ ಮಕ್ಕಳನ್ನ ನೀವೇನಾದ್ರೂ ಮದುವೆ ಮಾಡ್ಬೇಕಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಕನಿಷ್ಠ 18 ತುಂಬಿರ್ಬೇಕು, ಗಂಡು ಮಕ್ಕಳಿಗೆ 21 ವರ್ಷ ತುಂಬಿದ ನಂತರನೇ ಮದುವೆ ಮಾಡ್ಬೇಕಪ್ಪ. ಅದನ್ನ ಬಿಟ್ಟು ನೀವು ಚಿಕ್ಕ ವಯಸ್ಸಿಗೆ ಈ ರೀತಿ ಮದುವೆ ಮಾಡಿದ್ರೆ ಏನೆಲ್ಲ ಸಮಸ್ಯೆ ಆಗ್ತಾವಂತ ಏನಾದ್ರು ಯೋಚನೆ ಮಾಡಿದಿರನ್ರಯ್ಯ? ಯಾವ ಸಮಸ್ಯೆ? ಸುಮ್ಮನೆ ರೀ ಸಾಹೇಬ್ರೆ. ನೋಡಪ್ಪ, ನೀವು ಆಗಿನ ಕಾಲದಲ್ಲೆಲ್ಲ ಮದುವೆ ಆಗ್ತಿದ್ದು ಏನೂ ಆಗ್ತಿಲ್ಲ. ಅಂದರೆ ಆಗಿನ ಕಾಲದಲ್ಲಿ ಸ್ವಲ್ಪ ಅಕ್ಷರ ಜ್ಞಾನ ಕಡಿಮೆ ಇತ್ತು. ಆದರೆ ಆಗಿನ ಕಾಲದಲ್ಲಿ ಎಲ್ಲ ಒಟ್ಟು ಕುಟುಂಬ ಅಂದರೆ ಅವಿಭಾಜ್ಯ ಕುಟುಂಬಗಳು ಹೆಚ್ಚಿಗೆ ಇದ್ವು. ಹಾಗಾಗಿ ಮನೆಯಲ್ಲಿ ಜನಸಂಖ್ಯೆ ಹೆಚ್ಚಾಗ್ತದೆ, ಹೆಣ್ಮಕ್ಳು ಮನೆಗೆ ಇರಬಾರ್ದು, ಈ ರೀತಿನ ಅವರು ಮದುವೆ ಮಾಡಿ ಕೊಡ್ತಾ ಇದ್ರು. ಆದರೆ ಈಗಾಗಲ್ಲ, ಕಾಲ ಬದಲಾಗಿದೆ. ನೋಡಿ, ಚಿಕ್ಕ ವಯಸ್ಸಲ್ಲಿ ಹೆಣ್ಮಕ್ಳನ್ನ ನಾವು ಮದುವೆ ಮಾಡಿ ಮದುವೆ ಮಾಡಿ ನಮ್ಮ ಕೈ ತೊಳ್ಕೊಂಡ್ಬಿಟ್ಟು ಅಂತ ನಾವು ಅನ್ಕೊಂತೀವಿ. ಆದರೆ ಮದುವೆ ಮಾಡಿ ನೀವೇನೋ ಕೊಟ್ಬಿಡ್ತೀರಾ, ಆದರೆ ಆ ಮಗು ಗರ್ಭವತಿ ಆದಂಥ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತಂದರೆ, ಹುಟ್ಟತಕ್ಕಂಥ ಮಗು ಅಂಗವಿಕಲವಾಗಿ ಹುಟ್ಟಬಹುದು, ಅಥವಾ ಬುದ್ಧಿಹೀನವಾಗಿ ಹುಟ್ಟಬಹುದು, ಅಥವಾ ಹೆಳವಾಗಿ ಹುಟ್ಟಬಹುದು, ಕಣ್ಣಿಲ್ದೆ ಹುಟ್ಟಬಹುದು. ಅಷ್ಟೇ ಅಲ್ಲಪ್ಪ, ಇವತ್ತು ಹೆರಿಗೆ ಸಮಯದಲ್ಲಿ ತಾಯಿ ತೀರೋಗ್ಬೋದು ಅಥವಾ ಮಗು ತೀರೋಗ್ಬೋದು. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ತಾಯಿ ಮಗು ಇಬ್ಬರು ಸಹ ತೀರೋಗ್ಬೋದು ಕಣ್ರೆಯ. ಈ ಥರ ಸಮಸ್ಯೆ ಬರ್ತದೆ. ಯಾಕಪ್ಪ ಅಂತಂದರೆ, ನೀವೇನೋ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿ ಕೊಟ್ಟಿರ್ತೀರಲ್ಲ, 18 ವರ್ಷ ಯಾಕೆ ತುಂಬಿದ ನಂತರ ಮದುವೆ ಮಾಡಬೇಕಪ್ಪ ಅಂತ ಕಾನೂನು ಹೇಳ್ತದೆ ಅಂದರೆ, ಆ ಹೆಣ್ಣು ಮಕ್ಕಳಲ್ಲಿ ಗರ್ಭಕೋಶ ಅಂತಕ್ಕಂಥದ್ದು ಇನ್ನೂ ಬಲ್ತಿರೋದಿಲ್ಲ. ಹಾಗಾಗಿ ಈ ಥರದ ಸಮಸ್ಯೆಗಳೆಲ್ಲ ಆಗ್ತವೆ. ಅದೇ ರೀತಿ ಅತಿ ಹೆಚ್ಚು ರಕ್ತಸ್ರಾವ ಆಗಿ ತಾಯಿ ಮಗು ಪ್ರಾಣ ಎರಡೂ ಸಹ ಹೋಗ್ಬೋದು. ಈ ಥರ ಉದಾಹರಣೆಗಳು ಹಲವಾರು ಆಗಿದೆ ಕಣಯ್ಯ. ಹಾಗಾಗಿ ಈ ರೀತಿ ನಾವು ಅನುಭವಿಸ್ಬೋದು, ನಿಮ್ಮ ಮಕ್ಕಳು ಅನುಭವಿಸ್ಬೇಕೇನ್ರಯ್ಯ?
ಅಂದಂಗೆ ಈ ಮಕ್ಕಳನ್ನ ಬಾಲ್ಯದಲ್ಲೇ ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡಿದ್ರೆ ಇಷ್ಟೆಲ್ಲ ಅನಾಹುತಗಳು ಆಗ್ತವೆ ಅಂತ ಹೇಳ್ತಾ ಇದೀರಿ ನೀವು. ಹೌದು, ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇವತ್ತು ಕಾಸ ನಮ್ಮ ಅಕ್ಕನ ಮಗಳು ಅಣ್ಣನ ಮಗಳು ಈ ರೀತಿ ನೀವು ಸಂಬಂಧದಲ್ಲೇ ಅತಿ ಹೆಚ್ಚು ಮದುವೆ ಮಾಡೋದ್ರಿಂದಲೂ ಈ ರೀತಿ ಸಮಸ್ಯೆಗಳು ಬರ್ತವೆ ಕಣ್ರಯ್ಯ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಇವತ್ತು ಹೆಣ್ಣು ಮಕ್ಕಳು ಯಾವುದ್ರಲ್ಲಿ ಹಿಂದಿದ್ದಾರೆ ಅಂತ ನೀವು ಈ ಬೇಗನೆ ಮದುವೆ ಮಾಡಕ್ ಹೋಗ್ತೀರಾ ನೋಡಿ. ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ಹಿಂದಿದ್ದಾರೆ. ಇವತ್ತು ಲಾಯರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಜಡ್ಜ್ ಆಗಿದ್ದಾರೆ, ಅಷ್ಟೇ ಅಲ್ಲ ಪೊಲೀಸ್ ಆಗಿದ್ದಾರೆ, ಟೀಚರ್ಸ್ ಆಗಿದ್ದಾರೆ. ಎಲ್ಲಾ ಕ್ಷೇತ್ರದಲ್ಲೂ ಹೆಣ್ಮಕ್ಳಿದ್ದಾಗ ನೀವು ಯಾಕೆ ಹೆಣ್ಮಕ್ಳನ್ನ ಓದ್ಸಕ್ ಹಿಂದೆ ಮುಂದೆ ನೋಡ್ತೀರಾ? ಆಮೇಲೆ ಮುಂದಕ್ಕೆ ಓದ್ಸಕ್ ನಮ್ಮ ಹತ್ರ ರೊಕ್ಕ ಬೇಕಲ್ಲ ಸ್ವಾಮಿ. ನೋಡಪ್ಪ, ಆಗಿನ ಕಾಲದಲ್ಲಿ ಆಗಿತ್ತು ಅಂತ ನೀವು ಅದನ್ನೇ ತಲೆಗಿಟ್ಕೊಂಡಿದ್ದೀರ ನೋಡ್ರಿ. ಇವತ್ತು ಹೆಣ್ಮಕ್ಳು ಹುಟ್ಟಿದ್ವು ಅಂತಂದ್ರೆ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇವತ್ತು ಹೆಣ್ಮಕ್ಳಿಗೆ ಓದ್ಲಿಕ್ಕೋಸ್ಕರ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅಥವಾ ನಮ್ಮ ಸರ್ಕಾರದ ವತಿಯಿಂದ ಹಲವಾರು ಸೌಲಭ್ಯಗಳಿದಾವೆ. ಇವತ್ತು ಮಗು ಏನು ಶಾಲೆಗೆ ಹೋಗ್ತಾ ಇದೆ ಅಂತಂದ್ರೆ ಮಗುಗೆ ಶೂ ಕೊಡ್ತಾ ಇದೆ, ಸಮವಸ್ತ್ರ ಕೊಡ್ತಾ ಇದೆ. ಅದ್ರ ಜೊತೆಗೆ ಅವರಿಗೆ ಉಳ್ಕೊಳ್ಳಿಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಇದೆ. ಅದ್ರ ಜೊತೆಗೆ 10ನೇ ತರಗತಿ ಪಾಸ್ ಆದ ನಂತರ ಉತ್ತೀರ್ಣವಾಗಿ ಹೆಚ್ಚು ಅಂಕ ಪಡೆದಂತ ಹೆಣ್ಣು ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡ್ತಾ ಇದೆ. PUC ಯಲ್ಲೂ ಸಹ ಸ್ಕಾಲರ್ಶಿಪ್ ಕೊಡ್ತಾ ಇದೆ, ಡಿಗ್ರಿಯಲ್ಲೂ ಸಹ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಅವರು MBBS ಮಾಡ್ತೀನಿ ಅಂದ್ರೆ ಅದಕ್ಕೂ ಸಹ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಅದೇ ರೀತಿ ಇವತ್ತು ವಿದೇಶದಲ್ಲಿ ಹೋಗಿ ನಾವು ಎಜುಕೇಶನ್ ಅನ್ನು ಮಾಡ್ತೀನಿ ಅಂದ್ರೆ ಅದಕ್ಕೂ ಸಹ ಸ್ಕಾಲರ್ಶಿಪ್ ಅನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಒದಗಿಸ್ಕೊಡ್ತಾ ಇದೆ. ಇಷ್ಟೆಲ್ಲ ಸೌಲಭ್ಯಗಳು ಮಹಿಳೆಯರಿಗೆ ಇರೋದ್ರಿಂದ ನಾವು ಹೆಣ್ಣು ಅಂತ ಯಾಕೆ ತಾರತಮ್ಯ ಮಾಡಬೇಕು? ಆ ಹೆಣ್ಣು ಮಕ್ಕಳನ್ನೇ ಸರಿಯಾದ ರೀತಿಯಲ್ಲಿ ಓದಿಸಿ ಅಂದ್ರೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಟ್ರೆ ಮುಂದೊಂದು ದಿನ ಗಂಡು ಮಕ್ಕಳಿಗಿಂತ ಹೆಚ್ಚಾಗಿ ತಂದೆ ತಾಯಿನ ನೋಡ್ಕೊಳ್ಳುವಂತ ಹೆಣ್ಮಕ್ಳಾಗ್ತಾರಪ್ಪ. ನೋಡು, ನಾವು ಒಬ್ಬ ಅಧಿಕಾರಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನ ನಿಮಗೆ ಒಳ್ಳೆತನದಲ್ಲಿ ಹೇಳಿದ್ದೀನಿ. ನೀವು ನನ್ನ ಮಾತನ್ನ ಮೀರಿ ಇನ್ನೂ ನಾವು ಮದುವೆ ಮಾಡಲೇಬೇಕು ಅಂತ ಏನಾದ್ರೆ ನಾನು ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಾಗ್ತದೆ. ನೋಡಿ, ಈ ರೀತಿ ಯಾರಾದ್ರೂ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಿಮ್ಮ ಕೇರಿಮಲ್ಲಿ 18 ವರ್ಷದೊಳಗಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಮತ್ತೆ 21 ವರ್ಷದೊಳಗಿರ್ತಕ್ಕಂಥ ಗಂಡು ಮಕ್ಕಳನ್ನ ಏನಾದರೂ ಮದುವೆ ಮಾಡಿದ್ರೆ ಇದು ಬಾಲ್ಯ ವಿವಾಹ ಅಪರಾಧ ಕಾಯ್ದೆ ಅಡಿಯಲ್ಲಿ ಇವರಿಗೆ 2 ವರ್ಷ ಜೈಲು ಶಿಕ್ಷೆ ಮತ್ತೆ 1 ರಿಂದ 2 ಲಕ್ಷ ದಂಡ ವಿಧಿಸಲಾಗ್ತದೆ. ಅದೇ ರೀತಿ ಈ ಮದುವೆಗೆ ಸಹಕರಿಸಿದಂತ ಪ್ರತಿಯೊಬ್ಬರಿಗೂ ಏನು ವಲ್ಗವುದರಾಗಿರ್ಬೋದು, ಡೊಳ್ಳು ಬಾಡಿಸೋರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಪುರೋಹಿತರಾಗಿರ್ಬೋದು, ಇದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿರ್ತಾರೆ ಎಲ್ಲರನ್ನೂ ಸಹ ಕಾನೂನು ರೀತಿ ಅವ್ರಿಗೆ ಕ್ರಮ ಕೈಗೊಳ್ಳಲಾಗ್ತದೆ. ಗೊತ್ತಾಯ್ತೇನ್ರಯ್ಯ? ಅಂದ್ರೆ ಈ ಕಾನೂನುಗಳು ಇಷ್ಟಕ್ಕೊಂದು ಬದಲಾವಣೆ ಆಗಿದೆ ಅಂತ ಹೇಳ್ತೀರಿ ಸಾಹೇಬ್ರೆ? ಹೌದಪ್ಪ. ಇಲ್ಲ ಬಿಡ್ರಿ ಸಾಹೇಬ್ರೆ, ನಾನು ಎಲ್ಲೋ ತಪ್ಪು ಮಾಡ್ತಾ ಇದ್ದೆ. ಈ ದಲ್ಲಳ್ಳಿ ಸಿದ್ದಣ್ಣನ ಮಾತು ಕೇಳಿ ನನ್ನ ಮಗಳ ಭವಿಷ್ಯನ ನಾನು ಹೇಳಿ ಮಾಡಿಬಿಡ್ತಿದ್ದೆ. ನೋಡು, ದಲ್ಲಾಳಿ ಅಂದ್ರೆ ಅವರಿಗೂ ಸಹ ಮಾಹಿತಿ ಗೊತ್ತಿರ್ಲಿಕ್ಕಿಲ್ಲ. ಯಾರಪ್ಪ ಇದ್ರಲ್ಲಿ ದಳ್ಳಾರಿ? ನೋಡಪ್ಪ, ಇವತ್ತು ನೀವು ಮಾಡ್ತಕ್ಕಂಥ ಕೆಲಸ ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ನೀವು ಯಾವ ಏಜಿಗೆ ನಾವು ಹೆಣ್ಣು ಗಂಡುಗಳನ್ನ ನೋಡ್ಬೇಕು ಅನ್ನೋದನ್ನ ಫಸ್ಟ್ ನೀವು ಗಮನದಲ್ಲಿ ಇಟ್ಕೋಬೇಕು. ಗೊತ್ತಾಯ್ತೇನೋ? ಈ ರೀತಿ ತಪ್ಪಿನ ಮುಂದೆ ಮಾಡಬಾರ್ದು. ಗೊತ್ತಾಯ್ತಾ? ಇವನು ಒಂದ್ 10,000 ರೂಪಾಯಿ ರೊಕ್ಕ ಸಿಗುತ್ತಂತ ಇಂತ ಅಲ್ಕ ಕೆಲಸ ಮಾಡಕ್ ಹೊಲ್ಟಾನ ನೋಡ್ರಿ. ಹಂಗೆಲ್ಲ ಮಾಡಬಾರ್ದು ಕಣಯ್ಯ. ನೋಡು, ಆ ಮಗು ನೋಡಿ ಎಷ್ಟಿದೆ, ಚಿಕ್ಕ ವಯಸ್ಸಲ್ವಾ? ಆ ಮಗುನ ಹೊಟ್ಟೆ ಒಳಗೆ ಇನ್ನೊಂದು ಮಗು ಅಂದ್ರೆ ಅದಂಗೆ ನಂಬಕ್ಕಾಗತ್ತಾ? ಇಲ್ಲ ಸಾಹೇಬ್ರೆ, ಖಂಡಿತವಾಗ್ಲು ನೀವು ಒಳ್ಳೆ ಸಮಯಕ್ಕೆ ಬಂದು ನನ್ನ ಮಗಳ ಭವಿಷ್ಯನ ನೀವು ಉಳಿಸ್ಕೊಟ್ಟಂಗಾತು. ನನ್ನ ಮಗಳು ಇನ್ನು ಎಲ್ಲಿವರೆಗೂ ಓದ್ತಾಳೋ ಅಲ್ಲಿವರೆಗೂ ಓದಿಸ್ತೀನಿ ನಾನು. ಇದಪ್ಪ ನೋಡು, ಒಳ್ಳೆ ತಂದೆ ಗುಣ ಅಂದ್ರೆ. ನೋಡಯ್ಯ, ಇನ್ ಮುಂದೆ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ. ಆಯ್ತೇನೋ? ಆಯ್ತು ಸಾಹೇಬ್ರೆ. ನಮಸ್ಕಾರ ಸರ್.